He is here. Welcome to my channel. ಅಜೀಬ್ ಮಾಡ್ತಿದ್ದಾಳೆ ಗೈಸ್. ನಾನು ಅವಳನ್ನ ಯಾವಾಗಲೂ ನನ್ನ ವ್ಲಾಗಲ್ಲಿ ಅಜೀಬ್ ಮಾಡ್ತೀನಿ ಅಂತ, ಅವಳು ಇವಾಗ ಅವಳ ವ್ಲಾಗಲ್ಲಿ ನನ್ನ ಅಜೀಬ್ ಮಾಡ್ತಾ ಇದ್ದಾಳೆ. ಎಸ್, ಆದ್ರೂ ಅಜೀಬ್ ಮಾಡೋ ಥರ ಏನಿಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅಣ್ಣ ಮೇಕಪ್ ಹಾಕಂತಾಳೆ ನೋಡಿ. ನಾನು ರೆಡಿ ಆಗ್ತೀನಿ ಅಂದರೆ 2 ನಿಮಿಷ ಮ್ಯಾಗಿ ಮಾಡೋ ಅಷ್ಟು ಈಸಿಯಾಗಿ ರೆಡಿಯಾಗಿ ಬರ್ತೀನಿ. ಇನ್ನೂ ರೆಡಿ ಆಗಿಲ್ಲ ನೋಡಿ. ಅಲ್ಲಿ ನಾನು ವೆಯ್ಟ್ ಮಾಡಿ ಕಲರ್ ಕಮ್ಮಿ ಆಗ್ತಿದೆ. ಈ ತರ ಬ್ಯೂಟಿಗೆ ಸ್ವಲ್ಪ ರೆಡಿ ಆಗಿ ಟೈಮ್ ಬೇಕಾಗುತ್ತೆ. ಇವ್ರು ನೋಡಿ ಬೆಳ್ಳಗಿದ್ದಾರೆ. ಸಿ ದ ಕಾಂಪ್ಲೆಕ್ಷನ್ ಯಾವ ತರ ಇದೆ. ಅವರು ವೆನಿಲಾ, ನಾವು ಚಾಕ್ಲೇಟ್. ಒಂಚೂರು ಟಚ್ ಅಪ್ ಮಾಡ್ಕೊಂತೀವಿ ಅಷ್ಟೇ. ಅಷ್ಟು ಬೆಳ್ಳಗಿದ್ದಾಳೆ ಗೈಸ್. ಫುಲ್ ರಿಫ್ಲೆಕ್ಷನ್ ಅವಳದೇ ಹೊಡಿತಾ ಇರುತ್ತೆ, ಅಷ್ಟು ಬೆಳ್ಳಗಿದ್ದಾಳೆ. ನನಗೆ ಹತ್ರ ಬಾ, ನೀನು ಹೊಡಿತ್ಯಾ ನೋಡು ನೋಡು ನೋಡಿ. ಆದ್ರೆ ನೋಡು ಡಿಫ್ರೆನ್ಸ್ ಐತೆ ತಾನೆ. ನಾನು ಚಾಕ್ಲೇಟ್ ಮನೇಲಿ ಇದ್ಬಿಟ್ಟು ಬೆಳ್ಳಗಾಗಿ ಬಂದಿದ್ದೀನಿ. ಅವಳದು ಹೆರಿಡಿಟಿ ಗೈಸ್, ಬೆಳ್ಳಗಿದ್ದಾಳೆ. ಇಲ್ಲ, ನಮ್ಮಮ್ಮ ನಾನು ಹೊಟ್ಟೆಲಿದ್ದಾಗ ಫೇರ್ ಅಂಡ್ ಲವ್ಲಿ ನುಂಗಿದ್ರು. ನಿಜ. ಅದಕ್ಕೆ ನಮ್ಮಮ್ಮ ಪಾಂಡ್ಸ್ ಚಾರ್ಕೊಂಡು ನುಂಗಿದ್ರು, ಅದಕ್ಕೆ ನಾನು ಹೆಂಗ್ ಬಿಟ್ಟಿದ್ದೀನಿ. ಯಾಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಎಕ್ಸಾಮ್ಸ್ ಇತ್ತು, ಆದರೆ ಇನ್ನೂ ಆಗಿಲ್ಲ ಎಕ್ಸಾಮ್ಸು. ವೆಡ್ನೆಸ್ಡೇ ಇದ್ದಿದ್ದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿ 16th ಹಾಕಿದ್ದಾರೆ. ಸೊ ಹಂಗಾಗಿ ಆಚೆನಿಗೆ ಬಂದಿದ್ದು ವೇಸ್ಟ್ ಆಯಿತು. ಮತ್ತೆ ಮೈಸೂರಿಗೆ ಹೋಗ್ಬೇಕು ಇವಾಗ. ಎಕ್ಸಾಮ್ಸ್ ಎಲ್ಲ ಆದಮೇಲೆ ರೆಗ್ಯುಲರಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಸ್ವಲ್ಪ ಲೇಟಾಗಿ ಬರ್ತಿರುತ್ತೆ ವ್ಲಾಗ್ಸು. ಇದೊಂದು ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ. ಸುಮ್ಮನೆ ಕುತ್ಕೊಂಡು ಮಾಡೋಕೆ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಇಲ್ಲೊಂದು ಹೊಸ ಕೆಫೆ ಓಪನ್ ಆಗಿದೆ ಅಂತೆ. ಅದಕ್ಕೆ ನೋಡೋಣ ಹೆಂಗಿರುತ್ತೆ ಎಲ್ಲ ಟ್ರೈ ಮಾಡ್ಕೊಂಡು ಬರೋಣ ಅಂತ ರೆಡಿಯಾಗಿ ಹೋಗ್ತಾ ಇದೀವಿ ಗೈಸ್. ಸೊ ಬನ್ನಿ. ಹಂಗೆ ನನ್ನ ಗಾಡಿ ಸ್ವಲ್ಪ ಏನೋ ಒಂದು ರೆಡಿ ಮಾಡಿಸ್ಬೇಕಿತ್ತು, ಅದನ್ನು ಮಾಡಿಸ್ಕೊಂಡು ಹಂಗೆ ಕೆಫೆಗೆ ಹೋಗಿ ಬರೋದು ಅಷ್ಟೇ. ನಾವಿಷ್ಟು ಒಳ್ಳೆಯವರು ಅಷ್ಟೇ. ಬನ್ನಿ ಹೋಗೋಣ. ಬೈಲಿ ಶೋಕಿ ಮಾಡ್ತೀಯಾ ನೀನೇನು VIP ನಾ? ಹೊಡೆದ ಅಂದ್ರೆ ಮಗನೇ ಚಿಕ್ಕೋ. ಈ VIP ನಿಂದ್ರ VIP ಕತ್ತೆ ಬಿಡವ ರಾಸ್ಕಲ್. ಕರ್ದಾಗ ಬರ್ಬೇಕಂತ ಗೊತ್ತಾಗಲ್ವೇನು? ಏನೋ ಬೇಕು ನಿನಗೆ, ಏನೋ ಬೇಕು ಬೇಕಾದಾಗ ಬಂದ್ ವ್ಲಾಗಲ್ಲಿ ಹಿಂಗೆ ಹಾಕ್ತೀನಿ, ಹಂಗೆ ಬೈ. ಹೋದಾ ಬಾಯ್ ಬಾಯ್. ಇವಳಂತೂ ಇಳಿಯೋದು ಒತ್ತದು ಎಲ್ಲ ವಿಡಿಯೋ ಮಾಡ್ತಾಳೆ. ವಿಡಿಯೋ ಲೆಂತಿ ಆಗ್ಬಾರ್ದ? ವಿಡಿಯೋ ಎಂತ ಆಗ್ಬೇಕು ಅಂತ ತಡಿ, ನಮ್ಮ ಡ್ಯಾಡಿಗೆ ಫೋನ್ ಮಾಡ್ತೀನಿ. ಗಾಡಿ ಇದು ಏನು ತೋರಿಸ್ಬೇಕಲ್ಲ. ಯಾಕೆ ಎಕ್ಸ್ಪ್ರೆಷನ್ ಚೆನ್ನಾಗಿಲ್ವೇ? ಇಲ್ಲ ಆನೆಸ್ಟಾಗಿ ಹೇಳ್ಬೇಕು. ಹೆಂಗಿತ್ತು, ಏನೇನಿತ್ತು ಎಲ್ಲ ಹೇಳ್ಬಿಡು. ನಾವು ಫ್ರೆಂಚ್ ಫ್ರೈಸ್ ತಗೊಂಡಿದ್ವಿ. ಆಮೇಲೆ ವೈಟ್ ಫಾರೆಸ್ಟ್ ಏನೋ ಐಸ್ ಕ್ರೀಮ್ ತಗೊಂಡಿದ್ವಿ. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು, ವೈಟ್ ಫಾರೆಸ್ಟ್ ಐಸ್ ಕ್ರೀಮ್ ಮಾತ್ರ ಸಕ್ಕತ್ತಾಗಿತ್ತು. ಇಲ್ಲಿಗೆ ಬರಬೇಕಂದ್ರೆ ಬರೀ ಐಸ್ ಕ್ರೀಮ್ ತಿನ್ನೋಕ್ಕೆ ಬರಬೇಕು, ಯಾಕಂದರೆ ಎಲ್ಲ ಐಸ್ ಕ್ರೀಮು ಟೇಸ್ಟ್ ಮಾಡೋಕ್ಕೆ ಅಂತ ಕೊಡ್ತಾರೆ. ಸಕ್ಕತ್ತಾಗಿತ್ತು, ಫ್ಲೇವರ್ಸ್ ಮಾತ್ರ ಸೂಪರ್ ಆಗಿತ್ತು ಎಲ್ಲ ಐಸ್ ಕ್ರೀಮ್ದು. ಬಟ್ ಕೋಲ್ಡ್ ಕಾಫಿ ನಮ್ಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಸ್ವಲ್ಪ ಕಹಿ ಇತ್ತು, ಜಾಸ್ತಿ ಡಿಕಾಕ್ಷನ್ ಏನೋ ಹಾಕಿದ್ರು ಅಂತ ಅನಿಸ್ತು. ನಾರ್ಮಲಾಗಿ ಹೆಂಗಿರುತ್ತೋ ಗೊತ್ತಿಲ್ಲ, ನಮಗೆ ಕೊಟ್ಟಿದ್ದು ಮಾತ್ರ ಹಂಗಿತ್ತು. ಹಾನೆಸ್ಟ್ ರಿವ್ಯೂ ಅಂದರೆ 5ಗೆ ಎಷ್ಟು ಕೊಡ್ಬೋದು? 5ಗೆ ಐಸ್ ಕ್ರೀಮಿಗೆ 5ಗೆ 5 ಔಟ್ ಆಫ್ 5 ಐಸ್ ಕ್ರೀಮ್ ಮಾತ್ರ. ಐಸ್ ಕ್ರೀಮಿಗೆ. ಕೋಲ್ಡ್ ಕಾಫಿ ಅಂತೂ ಕಾಫಿನೇ ಕುಡಿಬಾರ್ದು ನನಗೆ ಅಷ್ಟು ಕೆಟ್ಟಾಗಿತ್ತು. ಬಟ್ ಐಸ್ ಕ್ರೀಮ್ ಮಾತ್ರ ಸಖತ್ತಾಗಿತ್ತು. ಮತ್ತೆ ಫೋಟೋ ತೊಗೊಳಕ್ಕೆ ಬರ್ಬೋದು. ಫೋಟೋ ತಗೊಳಕ್ಕೆ ಈ ಕಡೆ ಆಂಬಿಯನ್ಸ್ ಚೆನ್ನಾಗಿದೆ. ಫೋಟೋ ತಗೊಂಡ್ಬಿಟ್ಟು ಹೋಗ್ಬಿಡಿ ಮನೆಗೆ ಅಷ್ಟೇ. ಚಲೋ ಸ್ಟ್ರೈಟ್ ಹಿಂಗೆ
ಅದೇ ಇಲ್ಲಿರೋ ರೋಡೆ, ಆದ್ರೆ ಇದು ಈ ಕಡೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹೋಗಿ ಡಬಲ್ ರೋಡ್ ಅದು. ಡಬಲ್ ರೋಡ್ ಅನ್ನಕ್ ಬರ್ಲಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನು ಕೋಲ್ಡ್ ಕಾಫಿ ಚೆನ್ನಾಗಿಲ್ಲ ಅಂತೇಳಿ ಇಲ್ಲಿ ಬಂದಿದ್ದಾರೆ ಜ್ಯೂಸ್ ಕುಡಿಯಕ್ಕೆ. ಮತ್ತೆ ಹೊಟ್ಟೆ ಎಲ್ಲ ಒಂಥರ ದುಡ್ಡು ವೇಸ್ಟ್, ಪೈಸಾ ವೇಸ್ಟ್. ದುಡ್ಡು ಜಾಸ್ತಿ ಇದ್ರೆ ಹೋಗಿ ತಿನ್ಕೊಂಡು ಬನ್ನಿ ಅಷ್ಟೇ. ಅಲ್ಲ, ದುಡ್ಡು ಜಾಸ್ತಿ ಕೊಟ್ಟು ಚೆನ್ನಾಗಿಲ್ಲ ಅಂದ್ರೆ ಪ್ರಯೋಜನ ಏನು? ಇವಳು ಹಂಗಂದ್ರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಾಳೆ. ದುಡ್ಡು ಜಾಸ್ತಿ ಕೊಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾರ ಗೈಸ್. ನೀವು ಈ ಥರ ಜನ ನಮ್ಮ ಜೊತೆ ಇರೋರು. ಗೊತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಹೊಸ ಕೆಫೆ ಟ್ರೈ ಮಾಡೋಣ ಅಂತ ಫುಲ್ ಟ್ರೈ ಮಾಡಿಬಿಟ್ರು ಅವರು. ಹೊಟ್ಟೆವರಿತ್ತು ಗೈಸ್. ಆದರೂ ನಾ ಕೋಲ್ಡ್ ಕಾಫಿ ಕೊಟ್ಟಿದ್ದು ದುಡ್ಡು ಹೊಟ್ಟೆವರಿ. ನಾನು ಹೇಳ್ದೆ ಇವಳಿಗೆ 1 ತಗೊಳ್ಳೋಣ, ಚೆನ್ನಾಗಿದ್ರೆ ಆಮೇಲೆ ತಗೊಳ್ಳೋಣ ಅಂತ. ಬೇಡ 2 ಹೇಳು ಅಂದ್ಲು. 2 ತಗೊಂಡ್ರೆ 2 ಆಯಿತು. ಲೈಫಲ್ಲಿ ಇನ್ನೊಂದ್ಸಲ ನಾನು ಕೋಲ್ಡ್ ಕಾಫಿ ಕುಡಿಬಾರ್ದು ಅನ್ನೋ ಥರ ಆಗೋಯ್ತು. ಇವತ್ತು ನಾನು ಅದನ್ನು ಕುಡಿದ್ಬಿಟ್ಟು ಜ್ಯೂಸ್ ಕುಡಿತದಾಳೆ. ಮನೆ ಮರ್ಯಾದಿಲ್ಲ ನಿನಗೆ? ತಗೊಂಡೆ ಗೈಸ್, ಅವಳೇ ತಗೊಂಡಿಲ್ಲ. ನಾನೇನು ಮಾಡಲಿ? ದಾರಿಲಿ ಹೋಗೋರೆಲ್ಲ ಹುಚ್ಚರು ಮಾತಾಡ್ತವ್ರೆ ಅವರು ಅಂತ ನೋಡ್ತಾವ್ರೆ. ಬ್ಲಾಗರ್ಸ್ ಏನೂ ಮಾಡೋಕ್ಕಾಗಲ್ಲ. ನನ್ನ ಮನ್ಸು ದೊಡ್ಡದು ಗೈಸ್. ಕೊಡ್ತೀನಿ ಅವಳಿಗೂ. ಕೆಮ್ಮು ಬಂದಿತ್ತು ಇವಾಗ. ನಾನು ಯಾಕೆ ಇಷ್ಟು ಒಳ್ಳೆ ಬಿಳಿ ಭೂತ ಥರ ಕಾಣಿಸ್ತೀನಿ? ನಿಜವಾಗ್ಲೂ ಏನು ಹಚ್ಚಿಲ್ಲ ಗೊತ್ತಾ? ಅವಳೇನು ಹಚ್ಚಿಲ್ಲ ಅಂದ್ರೂ ಬೆಳ್ಳು ಕಾಣ್ತಿದ್ದಾಳಂತೆ ಗೈಸ್. ಅದಕ್ಕೆ ಅವಳಿಗೆ ವರಿ ಆಗಿದ್ದಾಳೆ, ಟೆನ್ಷನ್ ಆಗಿದ್ದಾಳೆ. ಯಾಕೆ ಇಷ್ಟು ಬೆಳ್ಳು ಕಾಣ್ತಾ ಇದ್ದೀನಿ? ಅದು ಏನು ಗೊತ್ತಾ, ಬೆಳ್ಳಗಿರೋದು ಓಕೆ, ಬ್ಲರ್ ನೋಡು ನಿನ್ಗೆ ಎಷ್ಟು ಕ್ಲಾರಿಟಿ ಕಾಣಿಸ್ತು. ನನ್ಗೆ ಯಾಕೆ ಬ್ಲರ್ ಕಾಣಿಸ್ತಾ ಇದ್ದೀನಿ? ನಾನು ಚೆನ್ನಾಗಿದ್ದೀನಂತೆ ಗೈಸ್. ಬರೀ ಇಂಥದೆಯಾ? ಕುಡಿ ಜ್ಯೂಸ್ ಕುಡಿ. ಇದು 2 ಬಾಟ್ಲು ತಗೊಂಡಿದ್ದೀವಿ ಗಾಯ್ಸ್. ಈ 2 ಬಾಟ್ಲು ಇಲ್ವಾ ಮೇಲತ್ತೆಲ್ಲ ಲೈಟಿಂಗ್ ಪ್ರಾಬ್ಲಮ್. ಹೇಳ ಹೇಳು. ನೋಡಿ ಗಾಯ್ಸ್, ಯಾವುದೋ ಬಾಟ್ಲು ನಾನು ಸಿಪ್ಪರ್ ಬಾಟಲ್ ತಗೊಳ್ಳೋಣ ಅಂತ ಹೋಗಿದ್ದೆ. ಇವಳು ಈ ಬಾಟಲ್ ಚೆನ್ನಾಗಿದೆ, ಗ್ಲಾಸ್ ಬಾಟಲ್ ತಗೊಳ್ಳೋಣ ಅಂದು. ಅದಕ್ಕೆ 99 ರುಪೀಸು ವರ್ತಿದೆ. ಗ್ಲಾಸ್ ಬಾಟಲ್ ಇದನ್ನ ಬೇರೆ ಕೊಟ್ಟಿದ್ದಾರೆ, ಬಿದ್ರು ಹೊಡೆದ. ಸೊ ಮ್ಯಾಚಿಂಗ್ ಬಾಟಲ್ ಅಂತ ತಗೊಂಡಿದ್ದೀವಿ. ಇಲ್ಲೊಂದು ಬಾಟಲ್ ಇದೆ, ಇಲ್ಲೊಂದು ಬಾಟಲ್ ಆಯಿತು. ಇನ್ನೊಂದು ಸಿಪ್ಪರ್ ಬಾಟಲ್ ಆರ್ಡರ್ ಮಾಡಿದ್ದೀನಿ. ಬಾಟ್ಲಿ ಶೌಕಿ ನಮಗೆ ಈಗ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಬಾಟಲ್ ಮಾರ ಅಂಗಡಿ. ಇದು ಇವಳದು ಬ್ಲೂ ಕಲರ್ದು, ಇದು ನಂದು. ಕ್ಯೂಟ್ ಆಗಿದೆ ಅಂತ ತಗೊಂಡಿದ್ದು ಅಷ್ಟೇ. ಕ್ಯೂಟ್ ಆಗಿರೋದಕ್ಕೋಸ್ಕರ ಕ್ಯೂಟ್ ಆಗಿ ಏನಿದ್ರು ತಗೋಬಿಡೋದು, ಅದೇ ಶೋಕಿ. ಇವಳಿಗೆ ಒಂದು ಲಬೂಬು ಕುಡಿಸ್ಬೇಕು ಇರುತ್ತಲ್ಲ. ಬ್ಲಾಗು ಮೋಸ್ಟ್ಲಿ ಏನ್ ಮಾಡ್ತೀವಿ? ಇವತ್ತು ಎಂಡ್ ಮಾಡ್ಲಾ? ನಾಳೆದು ಅಂದ್ರೆ ಹೋಗೋ ದಿನದಕ್ಕೆ ಕಂಟಿನ್ಯೂ ಮಾಡ್ಬಿಡ್ಲಾ? ಬೇಡ, ನಾಳೆದ್ ನಾನು ಹೋಗ್ತೀನಲ್ಲ ಅಲ್ಲಿವರೆಗೂ ಮಾಡು. ಓಕೆ, ಹಂಗಿದ್ರೆ ನಾಳೆ ಕಂಟಿನ್ಯೂ ಆಗುತ್ತೆ. ನಮ್ಮ ಅಮ್ಮರ ಮನೆಗೆ ಹೋಗ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಅಲ್ಲಿಗೆ ಬಿಟ್ಬಿಟ್ಟು ಯಾಕೋ ನಾನು ಇವಳು ಬ್ಲಾಗಲ್ಲಿ ಆಡ್ತೀನಿ. ನನ್ನ ಬ್ಲಾಗಲ್ಲಿ ಇವಳು ಹಿಂಗೆ ಹೇಳೋದು, ಹೊಡೆದ್ಬಿಡ್ತೀನಿ ಅಂತಿರ್ತಾಳೆ ನಿಂತ್ಕೊಂಡು. ಇವಾಗ ಇದು ನನ್ನ ಬ್ಲಾಗ್ ಅಲ್ವಾ, ಅದಕ್ಕೆ ಸ್ವಲ್ಪ ಡಿಸೆಂಟ್ ಆಗಿದ್ದೀನಿ. ಡಿಸೆಂಟ್ ಈ ತರ ಹಿಂಗೆ ಕೋಲಾಟ ಆಡಿದ್ರೆ ಡಿಶ್ಕ್ಯಾ ಅಂತ ಅಮ್ಮ ನಾನು ಇಷ್ಟಪಟ್ಟು ತಗೊಂಡ್ ಗ್ಲಾಸ್ ಬಾಟಲ್ ಅಂತ ಪ್ರೂಫ್ ಗೈಸ್. ಹೆಂಗೆ ಸೌಂಡ್ ಬರುತ್ತೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ಹಿಂಗೆ ಹೊಡೆದಾಕ ಈಗ ಆರಾಮಾಗಿ ನಾ ಹೆಂಗ್ ಮಾಡಿದಾಳಂದ್ರೆ, ಯಾವ್ದೋ ಫಂಕ್ಷನಿಗೆ ಹೋಗ್ತಿದೀವೇನೋ ಆ ಲೆವೆಲಿಗೆ ರೂಮ್ನ ಗಬ್ ಮಾಡಿಟ್ಟಿ ಮೆಸ್ಸಿ ಮಾಡಿಟ್ಟಿದ್ದಾಳೆ. ನೋಡಿ ಹೆಂಗ್ ಮಾಡಿದ್ರು ನೋಡಿ. ಅಷ್ಟು ಎಲ್ಲ ಹರಡಿಟ್ಟಿದ್ದಾಳೆ. ಇದನ್ನ ಇವಾಗ ಅವಳೇ ಕ್ಲೀನ್ ಮಾಡ್ತಾಳೆ, ನಾನೇನ್ ಮಾಡಲ್ಲ.
ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಹೇಳ್ದಾಗೆ ಅವಳು ಊರಿಗೆ ಹೊರಟ್ಲು. ಹಾಗೆ ಅವಳನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ನಾನು ನನ್ನ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಇನ್ನೇನು ನಾಳೆ ಮೈಸೂರಿಗೆ ಹೊರಡ್ತೀನಿ. ಪ್ರಿಪ್ರೇಟರಿ ಕ್ವೆಶನ್ ಸಾಲ್ವ್ ಮಾಡೋದಕ್ಕಂತ ಕೊಟ್ಟಿದ್ರು, ಅದನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಿ ನಾಳೆ ಹೊರಡ್ತೀನಿ ಹಂಗೆ ನಾನು ಮೈಸೂರಿಗೆ. ನಮಗೆ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಇದೆ. ಇಲ್ಲಿದ್ದರೆ ಎಲ್ಲ ನಾನೇ ಮಾಡ್ಕೊಂಡು ಓದಬೇಕು. ಸೊ ಹಾಗಾಗಿ ಅಲ್ಲಿಗೆ ನಮ್ಮ ಮನೆಗೆ ಹೋಗೋಣ ಅಂತ. ಎಕ್ಸಾಮ್ಸ್ ಮುಗಿಯೋವರೆಗೂ ವ್ಲಾಗ್ಸ್ ಏನು ಬರ್ತಿರಲ್ಲ, ಇದೊಂದೇ ಬ್ಲಾಗ್ ಅನ್ಕೊತೀನಿ. ಎಕ್ಸಾಮ್ಸ್ ಮುಗಿದ ಮೇಲೆ ಬ್ಲಾಗ್ಸ್ ಮತ್ತೆ ಮಾಡ್ತೀನಿ. ಸೊ ಸದ್ಯಕ್ಕೆ ಎಕ್ಸಾಮ್ ಮುಗಿಯೋವರೆಗೂ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಟಡೀಸ್ ವಿಲ್ ಆಲ್ವೇಸ್ ಬಿ ಮೈ ಪ್ರಯಾರಿಟಿ. ಫಸ್ಟು ಓದಬೇಕು, ಆಮೇಲೆ ಇದೆಲ್ಲ. ಸೊ ಹಾಗಾಗಿ ಬ್ಲಾಗ್ಸ್ ಏನೂ ಮಾಡಲ್ಲ, ಇದೊಂದು ಬ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ. ನೀವು ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ಇಟ್. ಇಫ್ ಯು ಡಿಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಸೊ ನಾನು ಎಕ್ಸಾಮ್ಸ್ ಆದಮೇಲೆ ಸಿಗ್ತೀನಿ ಮತ್ತೆ. ಅಂಟಿಲ್ ದೆನ್ ಮಿಸ್ ಮೈ ಬ್ಲಾಗ್ಸ್. ಯಾರ್ಯಾರೆಲ್ಲ ಫಾರ್ಮಸಿ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆಲ್ಲ ಆಲ್ ದ ಬೆಸ್ಟ್. ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಪೋಸ್ಟ್ಪೋನ್ ಬೇರೆ ಆಗಿದೆ, ಇನ್ನೂ ಒಂದು ವಾರ ಎಕ್ಸ್ಟ್ರಾ ಟೈಮ್ ಬೇರೆ ಸಿಕ್ಕಿದೆ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಬಾಯ್.